ಎಲ್ಲ ವೇದಿಕೆಯಲ್ಲಿ ಕುಳಿತಿರತಕ್ಕಂಥ ಕಾಂಗ್ರೆಸ್ ಹಾಗೂ JDSನ ಪದಾಧಿಕಾರಿಗಳೇ, ವಿಧಾನ ಪರಿಷತ್ ಸದಸ್ಯರೇ, ಮಾಜಿ ಲೋಕಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಅವರೇ, ಅನೇಕ ಸಂಘ ಸಂಸ್ಥೆಗಳಿಂದ ಚುನಾಯಿತರಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ, ತಾಯಂದಿರೇ, ಮಾಧ್ಯಮ ಸ್ನೇಹಿತರು, ನಾನು ತುಂಬ ಹೆಚ್ಚು ಹೊತ್ತು ಮಾತನಾಡೋದ ಅವಶ್ಯಕತೆ ಇಲ್ಲ. ಈಗಾಗಲೇ ಕೃಷ್ಣ ಬೈರೇಗೌಡರು ಬಹುತೇಕ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ನಿಮ್ಮೆಲ್ಲರ ಮುಂದೆ ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥದ್ದು ನಾನು ಹೇಳಬೇಕಾಗಿಲ್ಲ. ಅತ್ಯಂತ ದಕ್ಷ, ಹೆಚ್ಚು ವಿದ್ಯಾವಂತ, ಯುವಕ ಮುಖಂಡ, ಮಂತ್ರಿಯಾಗಿ, ಶಾಸಕರಾಗಿ ತಮ್ಮ ಕಾರ್ಯವೈಖರಿಯನ್ನು ತೋರಿಸಿದ್ದಾರೆ. ನಾವು ಆಯ್ಕೆ ಮಾಡಬೇಕಾಗಿದ್ದರೆ ಲೋಕಸಭೆಗೆ ಇಂಥ ಒಬ್ಬ ಯುವಕ ಮುಖಂಡರು ಬೇಕು ಅನ್ನೋ ಕಾರಣದಿಂದ ನಾವು ಒಟ್ಟು ಸೇರಿ ಆಯ್ಕೆ ಮಾಡಿದ್ದೇವೆ. ಅವರು ಗೆಲ್ಲದಲ್ಲಂತೂ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ನಾನಾಗಲೇ ತೀರ್ಮಾನ ಮಾಡಿದ್ದೇನೆ. ಇದಾದ ಮೇಲೆ ಈಗ ಸಿದ್ದರಾಮಯ್ಯರು ಮಾತನಾಡಿದ್ದಾರೆ. ನಾವು ಇನ್ನೂ 4 ಸಭೆಗೆ ಹೋಗಬೇಕು. ಈ ಬೇರೆ ಬೇರೆ ಕಾರ್ಯಕ್ರಮದಿಂದ ನಾನು ಸ್ವಲ್ಪ ತಡವಾಗಿ ಬಂದೆ. ದಯಮಾಡಿ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ನಾವೇನು ಹಿಂದೆ ಮಾಡಿದ್ದೇವೆ ಅದೆಲ್ಲದ ವಿವರಣೆಗಳನ್ನು ಕೊಡಲಿಕ್ಕೆ ಹೋಗಲ್ಲ ನಾನು. 5 ವರ್ಷದಲ್ಲಿ ಮೋದಿಗಳು ಏನು ಮಾಡಿದ್ದಾರೆ, ಮೋದಿಯವರು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ವಿಮರ್ಶೆ ಮಾಡೋದು ಬಹಳ ಒಳ್ಳೆಯದು. ಮೋದಿಯವರು ಕೊಟ್ಟಂಥ ಆಶ್ವಾಸನೆಗಳೇನು, ಈಗ ಯಾವ ಹಂತಕ್ಕೆ ಅವರ ಆಶ್ವಾಸನೆಗಳು ಯಶಸ್ವಿಯಾಗಿದ್ದಾವೆ, ಇದೆಲ್ಲವನ್ನು ನಾವು ಯೋಚನೆ ಮಾಡಿದಾಗ ಅವ್ರು ಕೊಟ್ಟಂಥ ಭರವಸೆಗಳಲ್ಲಿ ಯಾವುದಾದ್ರೂ ಒಂದು ಇವತ್ತು ಬಡವರಿಗೆ, ಸಾಮಾನ್ಯ ಜನತೆಗೆ ಅನುಕೂಲವಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಜಾರಿಗೆ ಬರಲಿಲ್ಲ. ಅವ್ರಿಗೆ ಗೊತ್ತಾಯಿತು ನಾನು ಈ ಸಾರಿ ಹೇಗೆ ಹೋದ ಸಾರಿ 282 ಸ್ಥಾನಗಳನ್ನು ಪಡೆದರೋ ಈ ಸಾರಿ ನನಗೆ ಒಂದು ಜನ ಬೆಂಬಲ ಕೊಡೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡ ಮೇಲೆ ಈಗ ತಾನೇ ಕೃಷ್ಣ ಬೈರೇಗೌಡರು ಏನು ಹೇಳಿದರು, ಶ್ರೀನಗರದಿಂದ ಜಮ್ಮುಗೆ ಹೋಗ್ತಕ್ಕಂಥ CRPFನವರು ಸುಮಾರು 50 ವೆಹಿಕಲ್ಗಳು ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಾಗ ಏನು ಘಟನೆ ಆಯಿತು ಅಂತ ಹೇಳಿದ್ರು, ಆ ಘಟನೆಗೆ ಮತ್ತೊಂದು ಸ್ವರೂಪವನ್ನು ಕೊಟ್ಟು ಈ ದೇಶದಲ್ಲಿ ಒಂದು ಭದ್ರತೆ, ನಮ್ಮ ನೆರೆ ರಾಷ್ಟ್ರಗಳ ಒಂದು ನಮ್ಮ ಮೇಲೆ ದಾಳಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದಲ್ಲಿ ನಾನು ಅತ್ಯಂತ ಪ್ರಬಲವಾಗಿ ಈ 5 ವರ್ಷದಲ್ಲಿ ದೇಶದ ರಕ್ಷಣೆಗೆ ಬೇಕಾಗ್ತಕ್ಕಂಥ ಎಲ್ಲ ರೀತಿಯಾದಂಥ ಸಾಮಗ್ರಿಗಳನ್ನು ಜೋಡಿಸಿದ್ದೇನೆ. ಚೈನಾ ಮತ್ತು ರಷ್ಯಾ, ಅಮೆರಿಕಕ್ಕಿಂತ ನಾನು ಇನ್ನೂ ಮುಂದೆ ಹೋಗಿದ್ದೇನೆ. ನಾನು ಆಕಾಶದಲ್ಲಿ ಕೂಡ ಯುದ್ಧ ಮಾಡುವಂಥ ಶಕ್ತಿ ಪಡ್ಕೊಂಡಿದ್ದೇನೆ. ಹೀಗೆ ಹಲವಾರು ರೀತಿಯ ಮಾತುಗಳನ್ನು ಆಡ್ತಾರೆ. ಆದರೆ ಎಲ್ಲ ಇವ್ರ ಕಾಲದಲ್ಲೇ ಮಾಡಿದರು. ನಮ್ಮ ಹಿಂದಿನ ಸರ್ಕಾರದಲ್ಲಿ
ಕಳೆದ 10 ವರ್ಷದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ಯಾವ್ಯಾವ ಹಂತದಲ್ಲಿ ನಮ್ಮ ಕ್ಷಿಪಣಿಗಳು ಉಡಾವಣೆ ಮಾಡಿದಾಗ ಎಷ್ಟು ಅದರ ಡೆಲಿವರಿ ಸಿಸ್ಟಮ್ ಇದೆ ಅಂತೇಳಿ ಎಲ್ಲ ಅನೇಕ ವಿಷಯ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಇವರು ಹೇಳೋದು ಇಲ್ಲದರೆ ಯಾರೂ ಏನೂ ಮಾಡಲೇ ಇಲ್ಲ, ಎಲ್ಲ ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಳ್ಳೋ ಒಂದು ಸ್ವಯಂ ಪ್ರತಿಷ್ಠೆ ಇದು. ಶ್ರೀಮತಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಗೆಲ್ಲಿಲ್ವೇ? ವಾಜಪೇಯಿಯವರು ಕಾರ್ಗಿಲ್ ಯುದ್ಧ ಮಾಡಿ ಗೆಲ್ಲಿಲ್ವೇ? ಏನು ನೋಡಿದ್ರು ಎಲ್ಲ ನಾನೇ 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 ಅಂತ ಹೇಳುವ ಒಂದು ಕೆಟ್ಟ ದುರಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಇದರಿಂದ ಜನ ಮಾರು ಹೋಗೋದಿಲ್ಲ. ಜನ ಆಗಲೇ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಯಾವುದೇ ಸರ್ವೆ ಮಾಡಿದ್ರು ಅದನ್ನು ನೋಡಿದಾಗ ಇವ್ರಿಗೂ ಕೂಡ ಅತಂತ್ರ ಸ್ಥಿತಿಯಲ್ಲೇ ಈ ದೇಶದ ಮ್ಯಾಂಡೇಟ್ ಬರುತ್ತೆ ಅಂತ ಹೇಳಿ ಜನತೆ ಕೊಡುವ ತೀರ್ಮಾನ ಅಂತೇಳಿ ಈಗಾಗಲೇ ವ್ಯಕ್ತ ಆಗಿದೆ. ಅದರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ಮೈತ್ರಿ ಸರ್ಕಾರದ ಹೊಣೆಗಾರಿಕೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, ಈಗಾಗಲೇ ಬಹುತೇಕ ವಿಷಯಗಳನ್ನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ನಾನು ಅದನ್ನೇ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಯಾವುದೇ ವ್ಯತ್ಯಾಸಗಳನ್ನು ಮರೆತು ನಾವು ಮಾಡಬೇಕಾಗಿರೋ ಕೆಲಸ ಇವತ್ತು ಅವರೇನು 17 ಸ್ಥಾನಗಳನ್ನು ಪಡೆದಿದ್ದರೋ ಅದನ್ನು ಕನಿಷ್ಠ ಪ್ರಮಾಣದಲ್ಲಿ 10 ಸ್ಥಾನಗಳನ್ನಾದರೂ ನಾವು ಅವರಿಂದ ಪಡ್ಕೊಳ್ಬೇಕು. ಆ ಕೆಲಸ ಮಾಡಬೇಕು. ದೇಶದಲ್ಲಿ ಇವತ್ತು ಎರಡೂ ಪಕ್ಷಗಳು ಒಂದಾಗಿ ಒಂದು ಮೈತ್ರಿ ಸರ್ಕಾರ ಮಾಡಿದ ಮೇಲೆ ಹೇಳಿದ್ದಾರೆ, ರೈತರ ಸಾಲ ಎಷ್ಟು ಮನ್ನಾ ಮಾಡಿದ್ದಾರೆ, ಏನೇನು ಫ್ಲೈಓವರ್ಸು ಮತ್ತೊಂದು ಎಲ್ಲ ಹೇಳಿದ್ದಾರೆ, ಹಾಲು ಭಾಗ ಕ್ಷೀರಭಾಗ್ಯ ಇದೆಲ್ಲ ಮತ್ತೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ, ಈ ದೇಶದ ಮುಂದಿನ ಭವಿಷ್ಯ ನಿಮ್ಮ ಕೈಲಿದೆ. ಇದು ದೇವೇಗೌಡರು ಸಿದ್ದರಾಮಯ್ಯರಿಗೆಲ್ಲ ಇರೋದು. ಮೋದಿಯವರಿಗೆ ಯಾರು ಸರಿಸಮಾನ ಅಂತೇಳಿ ಸ್ವೇಚ್ಛಾಚಾರದಿಂದ ಇವತ್ತು ಮಾತನಾಡ್ತಾರೆ. ಕೆಲವು ಮಾಧ್ಯಮದ ಸ್ನೇಹಿತರು ಕೂಡ ತುಂಬ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟು ಮೋದಿಯವರಿಗೆ ಎದುರಾಳಿ ಯಾರು ಇಲ್ಲ ಅನ್ನೋ ಮಾತನ್ನು ಆಡ್ತಕ್ಕಂಥ ಅದನ್ನು ನಾನು ನೋಡಿದ್ದೇನೆ. ಕಾಂಗ್ರೆಸ್ಗೆ ಒಂದು ಇತಿಹಾಸ ಇದೆ. ಅದರ ಅಧ್ಯಕ್ಷ ಆಗಿ ಶ್ರೀಮಾನ್ ರಾಹುಲ್ ಗಾಂಧಿಯವರು ಯುವಕ ಮುಖಂಡರು 4 ವರ್ಷದ ಹಿಂದೆ ಅವರ ಒಂದು ಹೋರಾಟ ಪ್ರಾರಂಭ ಆಯಿತು. ಆ ಸಂದರ್ಭ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಇವತ್ತು ಸಾಕಷ್ಟು ಶಕ್ತಿ ಗಳಿಸ್ಕೊಂಡಿದ್ದಾರೆ, ಎದುರಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಅದಕ್ಕೆ ಇವತ್ತು ಇರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಸೆಕ್ಯುಲರ್ ಪಾರ್ಟೀಸು ಒಂದುಗೂಡಿ ನಿಂತಾಗ ಮಾತ್ರ ಮೋದಿಯವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ 120-130 ಕೋಟಿ ಜನಸೆ ಮಹಾಜನತೆ ತೀರ್ಪನ್ನು ಕೊಡುವ ಒಂದು ಘಟನೆ ನಡೆಸಲಿಕ್ಕೆ ನಾವೇ ಕಾರಣ ಆಗ್ತೀವಿ. ಎಲ್ಲಿ ಈ ಎಡಪಂಥೀಯ ಪಕ್ಷಗಳು ಸೆಕ್ಯುಲರ್ ಪಾರ್ಟಿಗಳು ನಮ್ಮಲ್ಲೇ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಸ್ವಲ್ಪ ಮಟ್ಟಿಗೆ ಆ ಗುರಿ ಮುಟ್ಲಿಕ್ಕೆ ಆಗಲ್ಲ ನಾವು. ಆದ್ದರಿಂದನೇ ಈ ಮೈತ್ರಿ ಸರ್ಕಾರದ ಸಾಧನೆ ಇದೆಲ್ಲ ನಿಮಗೆ ಪದೇ ಪದೇ ಹೇಳಬೇಕಾದ ಬದಲಾಗಿ ನಿಮಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ. ಪ್ರತಿಯೊಬ್ಬರು ಇವತ್ತು ಬುದ್ಧಿವಂತರಾಗಿದ್ದೀರಿ, ಮಾಧ್ಯಮಗಳನ್ನು ಓದ್ತೀರಿ, ದೃಷ್ಟಿ ಮಾಧ್ಯಮಗಳನ್ನು ಅಳವಡಿಕೆಯೂ ಗಮನಿಸ್ತೀರಿ. ನಾನು ಯಾರಿಗೂ ನಿಂದನೆ ಮಾಡಲ್ಲ. ಆದರೆ ಇಡೀ ಈ ವ್ಯವಸ್ಥೆಯಲ್ಲಿ
ಕೇಂದ್ರ ಸರ್ಕಾರ ಏನು ಪ್ರಚಾರಕ್ಕೆ ವೆಚ್ಚ ಮಾಡತಕ್ಕಂಥ ಹಣ ಅದಕ್ಕೆ ಸಾಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾಧ್ಯಮಗಳು ನೋಡಿದ್ರೂ ಸಾಮಾನ್ಯವಾಗಿ ಅವ್ರ ಪರ ಇರ್ತಾರೆ. ಈ ಸಂದರ್ಭದಲ್ಲಿ ದೇಶದಲ್ಲಿ ಏನಾದರೂ ಒಂದು ಶಾಂತಿ ಸಹಬಾಳ್ವೆ ಉಳಿಬೇಕಾಗಿದ್ದರೆ ಯಾವುದೇ ಧರ್ಮದವರಾಗಲಿ ಯಾವುದೇ ಜಾತಿಯವರಾಗಲಿ ಒಟ್ಟುಗೂಡಿ ಒಂದು ಬಾಳ್ವೆ ಶಾಂತಿಯಿಂದ ನಡೀಬೇಕು ಅಂತಿದ್ರೆ ನಾನು ತುಂಬ ವಿಷಯ ಮಾತನಾಡಿ ಬಂದೆ. 19 ಚರ್ಚಸ್ ಹೊಡೆದ್ರು, ಸ್ಟೀನ್ಸ್ ಮಕ್ಕಳನ್ನ ಸುಟ್ಟರು, 10 ಜನ ನನ್ಸನ್ನ ರೇಪ್ ಮಾಡಿದ್ರು. ಗೋಧ್ರಾ ಘಟನೆ ನೋಡಿದ್ರೆ ನಾನು ವೈಯಕ್ತಿಕವಾಗಿ 13 ರಿಲೀಫ್ ಕ್ಯಾಂಪ್ಗಳಿಗೆ ಹೋಗಿ ನೋಡಿದ್ದೇನೆ. ಸುಮಾರು 12,000 ಗರ್ಭಿಣಿ ಹೆಣ್ಣುಮಕ್ಕಳು ಕುರಿಗಳನ್ನ ತುಂಬಿದ್ರು 13 ಕ್ಯಾಂಪ್ಸಲ್ಲಿ. ಇದೆಲ್ಲ ತುಂಬ ಮಾತನಾಡ್ಬೋದು. ಕಾಶ್ಮೀರ ಸ್ಥಿತಿ ಏನಿತ್ತು ನಮ್ಮ ಕಾಲದಲ್ಲಿ, 10 ತಿಂಗಳು ನಾನು ಪ್ರಧಾನಮಂತ್ರಿ ಆಗಿದ್ದೆ. ಅದೆಲ್ಲ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ. ಬಹುಶಃ ಏನಾದರೂ ನನಗೂ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದರೆ ಅಲ್ಲಿ ಮೋದಿಯ ಮುಂದೆ ನನ್ನ ಹೋರಾಟ ಮಾಡುವ ಶಕ್ತಿ ಇದೆ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನಾನು ಹೋಗೋದೇ ಇಲ್ಲ. ಇಲ್ಲಿ ಅವ್ರು ಏನೇನು ಮಾಡಿದ್ದಾರೆ ಈ ದೇಶದಲ್ಲಿ ಎಲ್ಲ ಗೊತ್ತಿದೆ ನನಗೆ. ಆದರೆ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಮೈತ್ರಿ ಏನು ಇವತ್ತು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಇದಕ್ಕೇನಾದರೂ ನಿಮ್ಮ ತೀರ್ಪು ಯಶಸ್ವಿಯಾಗಿ ನೀವು ಇದು ಮುಂದುವರ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ದೇಶಕ್ಕೆ ಈ ಮೈತ್ರಿ ಸರ್ಕಾರ ಅತ್ಯಂತ ಉತ್ತಮವಾದಂಥ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಕೊಡುವ ತೀರ್ಪೇನಿದೆಯಲ್ಲ, ಈ ತೀರ್ಪು ಬಹಳ ಮುಖ್ಯ. ಇದು ಕನಿಷ್ಠ ಪಕ್ಷ ಈ ಎರಡೂ ಪಕ್ಷಗಳು ಸೇರಿ ನಾವು 18-20 ಸ್ಥಾನದವರೆಗೂ ನಾವು ಮುಟ್ಟಿದರೆ ಆಗ ಇಡೀ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯರು, ದೇವೇಗೌಡರು ಎಲ್ಲ ಒಟ್ಟು ಸೇರಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ಪರಮೇಶ್ವರರು, ಕುಮಾರಸ್ವಾಮಿಯವರು, ಹೀಗೆ ಎಲ್ಲ ಒಟ್ಟು ಸೇರಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಾಮಾಣಿಕವಾದಂಥ ಒಂದು ತೀರ್ಪು ನಿಮ್ಮಿಂದ ಹೊರಗೆ ಬಂದರೆ 18 ಸೀಟ್ ನಾವು ಗೆಲ್ಲಬೇಕು ಅಂತ ನನ್ನ ಹಠ ಇದೆ. ಈ ವಯಸ್ಸಿನಲ್ಲಿ ನಾನು ಎಲ್ಲ ಹೋರಾಟ ಮಾಡಬೇಕು ಅಂತಿದ್ದರೆ ಸಿದ್ದರಾಮಯ್ಯರು ನಾವು ಜೊತೆಗೆ ಸೇರಿ ಕೆಲಸ ಮಾಡಿದ್ದೇವೆ. ಮತ್ತೆ ಇವತ್ತು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಹೆಚ್ಚು ಬೇಡ, ಇನ್ನೂ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು, ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು, ಬೆಂಗಳೂರಿನಲ್ಲಿ ಮತ್ತೆ 3 ಕಡೆ ಸಭೆ ಇದೆ. ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಕೃಷ್ಣ ಬೈರೇಗೌಡರಿಗಿಂತ ಉತ್ತಮವಾದಂಥ ಅಭ್ಯರ್ಥಿ, ಯುವಕ ಮುಖಂಡ ಮತ್ತೊಬ್ಬ ಸಿಗೋದಿಲ್ಲ. ಅವರಿಗೆ ಒಳ್ಳೆಯ ಭವಿಷ್ಯ ಇದೆ, ಮುಂದೆ ಒಳ್ಳೆಯ ಭವಿಷ್ಯ ಇದೆ. ವಿದೇಶದಿಂದ ಬಂದಿದ್ದಾರೆ, ಅವರಿಗೆ ಸಾಕಷ್ಟು ಅನುಭವ ಇದೆ. ಪ್ರಾದೇಶಿಕ ಭಾಷೆಯಲ್ಲಿ ಪಾರ್ಲಿಮೆಂಟಲ್ಲಿ ನಿಂತು ಮಾತನಾಡುವ ಅರ್ಹತೆ ಇದೆ, ಆ ಶಕ್ತಿ ಇದೆ. ಅಂತ ಒಬ್ಬ ಯುವಕನಿಗೆ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ಸಮಸ್ತ ಜನತೆಯಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಸರ್ವರಿಗೆ ನಮಸ್ಕಾರ ಮಾಡ್ತೇನೆ. ಮಾಧ್ಯಮದ ಸ್ನೇಹಿತರಿಗೂ ನಿಮ್ಮ ಸಹಕಾರ ಇರಲಿ ಅಂತ ಕೈ ಮುಗಿದು ಕೇಳ್ಕೊಳ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.